ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಸಿದ್ದರಾಮಯ್ಯನವರು ಈ ಪ್ರಶ್ನೆಗಳು ಕೇಳಿ ಬೆಸತ್ತಿದ್ದಾರೆ. ನಾಯಕತ್ವ ಬದಲಾಗ್ತದೇನು ರೀ? ನವಂಬರ್ 21ಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೇನು ರೀ? ಎತ್ತ ತಕ್ಷಣ ಇದೆ ಡಿಸ್ಕಷನ್. ನಿಜವಾಗಿ ರೋಷ್ ಹೋಗಿದ್ದಾರೆ. ಅದಕ್ಕೆ ಸಿಟ್ಟು ಗೆದ್ದು ಕೊನೆಗೆ ಕೇಳೋರಿಗೆ, ಪ್ರಶ್ನೆ ಮಾಡೋರಿಗೆ, ನೋಡ್ರಿ, ಏನಾದರೂ ನಮ್ಮ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ ಅವರು ಮತ್ತು ನಮ್ಮ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ನಿಮಗೆ ಹೇಳಿದ್ರೆ ಬದಲು ಮಾಡ್ತಾನೆ ಅಂತೇಳಿ ಒಂದು ಸಿಟ್ಲೆ ಕೇಳ್ತಾ ಇದ್ದಾರೆ. ಸಹಜದ ರೀ. ಎದ್ದ ತಕ್ಷಣ ಅದ ಪ್ರಶ್ನೆ, ಮತ್ತೊಂದು ಪ್ರಶ್ನೆ ಇಲ್ಲ. ಎಷ್ಟು ಹಾಳಾಯ್ತಪ್ಪ ಇದು, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟರೆ ನೀವು, ಮತ್ತೇನು ಮಾಡಿದಿರಿ, ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ, ಯಾವುದೂ ಪ್ರಶ್ನೆ ಇಲ್ಲ. ಎದ್ದ ತಕ್ಷಣದ ಪ್ರಶ್ನೆ. ಗ್ಯಾರಂಟಿ ಫೇಲ್ ಆಗಿದ್ದೀರ ನಿಮಗೆ, ಅಥವಾ ಏನು ಕೊಟ್ಟರೆ ಗ್ಯಾರಂಟಿಯಿಂದ ಎಲ್ಲರಿಗೂ ಮುಡಿತೀರಿ ನೀವು? ಇತ್ತೀಚೆಗೆ ಕೆಲವೊಂದೇನೋ ಕಟ್ ಮಾಡ್ತಾ ಇದ್ದಾರೆ BPL ಕಾರ್ಡ್ಗಳನ್ನು ಅಂತ ಸುದ್ದಿ ಉಳಿದು, ಅದರ ಬಗ್ಗೆ ಆಯಿತು. ಮತ್ತೊಂದ್ರ ಬಗ್ಗೆ ಪ್ರಶ್ನೆ ಸಾಕಷ್ಟು ಸಮಸ್ಯೆಗಳಿದ್ದಾವಲ್ರಲ್ಲ, ಅದ್ರ ಬಗ್ಗೆ ಯಾವ ಪ್ರಶ್ನೆಯೂ ಇಲ್ಲ. ಕೇವಲ ಡಿಕೆ 21ಕ್ಕೆ ಬದಲಾಗ್ತದೆ, ಮುಖ್ಯಮಂತ್ರಿ ಆಗ್ತಾರೆ. ಹೈಕಮಾಂಡ್ ಹೇಳಿದ್ರೆ ಅಷ್ಟೇನಪ್ಪ, ನಮ್ಮ ಕಡೆ ಇಲ್ಲ ಅಂತ ಕೊನೆಗೆ ಹೇಳಿದ್ದಾರೆ. ಅವರು ಏನು ಹೇಳ್ತಾರಪ್ಪ, ಅವ್ರು ಹೇಳ್ಯಾರೇನು? ಇಲ್ಲ, ಬಿಹಾರದ ಯಾರೊಬ್ಬರು ರಾಜಕಾರಣಿ ಹೇಳಿದರು, ಅದೆಲ್ಲ ಬೇಡ, ಅವ್ರು ಹೇಳಿದ್ರೆ ಅಷ್ಟೇ, ಅವ್ರ ಮಾತಿಗಷ್ಟೇ ಬೆಲೆ. ಅವ್ರು ಅಂದ್ರೆ ನೀವು ನಮ್ಮ ಜೊತೆ ಮಾತಾಡಿ, ನಾವು ಉತ್ತರ ಕೊಡ್ತೀವಿ ಅನ್ನೋಂಗೆ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಮತ್ತು ಸಹಜದ ರೀ. ನೋಡ್ತಾ ಇದ್ದೀವಿ ಕಳೆದ 1 ತಿಂಗಳು 2 ತಿಂಗಳ ಬರೀ ಇದೇ ಚರ್ಚೆ ಆದ ತಕ್ಷಣ ನವಂಬರ್ದಲ್ಲಿ ಬದಲಾವಣೆ, ನವಂಬರ್ ಕ್ರಾಂತಿ. ಅದು ಯಾವ ಸಂದರ್ಭದಲ್ಲಿ ಅವ್ರು ನಮ್ಮ ಏನು ರಾಜಣ್ಣ ಕ್ರಾಂತಿ ಅಂತ ಹೇಳಿದ್ರು, ಶುರು ಆಗಿಬಿಟ್ಟದ ಅಲ್ಲಿಂದ. ಅದೊಂದು ಪಾಯಿಂಟ್ ಮೇಲೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜನರು ಇತ್ತೀಚೆಗೆ ರೋಷ್ ಹೋದಂಗೆ ಆಗ್ಲಿಕ್ಕತ್ತದ. ಏನಪ್ಪ ಹೊಳ್ಳೆ ಅದನ್ನ ನೋಡು, ಮತ್ತೆ ಬೇರೆ ಇಲ್ಲೇನು, ಇವ್ರು ಡೆವಲಪ್ಮೆಂಟ್ ಇಲ್ಲೇನು? ಇದೇ ಬೇಕಾಗಿದ್ದು ವಿರೋಧ ಪಕ್ಷಕ್ಕೆ. ಇವ್ರು ಕೊಟ್ಟ ಗ್ಯಾರಂಟಿ ಹೆಸರುಗಳು, ಗ್ಯಾರಂಟಿ ಕೊಟ್ಟಿದ್ದು ಬಟ್ ನಶಿಸಿ ಹೋಗ್ರಿ, ಇವರೇನು ಮಾಡ್ತಾ ಇಲ್ಲ, ಇವರು ನಿಷ್ಕ್ರಿಯರಿದ್ದಾರಪ್ಪ. ಖಜಾನೆ ಹಾಳು ಮಾಡಿದರು, ಖಜಾನೆ ದುಡ್ಡೆಲ್ಲ ಕೊಟ್ಬಿಟ್ರು ಈ ಒಂದು ಗ್ಯಾರಂಟಿಗಳಿಗೆ. ಹೀಗಾಗಿ ರಾಜ್ಯ ದಿವಾಳಿ ಆಗ್ತದೆ, ಏನು ಉಳಿದಿಲ್ಲ, ಎಲ್ಲ ರೇಟ್ಗಳು ಹೆಚ್ಚಾಗಿದ್ದಾವೆ, ಇನ್ನೇನು ಕಡಿಮೆ ಆಗೋದಿಲ್ಲ ಅನ್ನುವಂಥ ಒಂದು ಆರೋಪಗಳನ್ನ ಮೇಲಿನೆಲ್ಲ BJPಗೆ ಮಾಡ್ತಾನೆ ಇರ್ತಾರೆ. ಅದಕ್ಕಾಗಿ ಇದನ್ನು ಬಳಸ್ಕೊಳ್ತಾ ಇರ್ತಾರೆ. ಆಯಿತು, ಭಾಳ ಚಲೋ ಆಯಿತು. ಬಿದ್ದು ಹೋದ್ರೆ ಆಟೋಮೆಟಿಕ್ಕಾಗಿ ಒಂದು 5-6 ತಿಂಗಳು ಕೊಟ್ಟಂಗೆ ಮಾಡಿ DK ಅವ್ರು ಬೆಂಬಲ ಸೂಚನೆ ಮಾಡಿ, ನಂತರ DK ಅವ್ರನ್ನ ಬದುಕಿ ಸೇರಿಸಿ ತಾವು ಮಾಡ್ಕೊಂಡು ಹೋಗುವಂಥದ್ದು. ಕಾಂಗ್ರೆಸ್ಸಿಗೆ ಆಡಳಿತ ಮಾಡೋಕ್ಕೆ ಬರೋದಿಲ್ಲ ರೀ. ಅವ್ರೇನು ಮಾಡ್ತಾರೆ ನೋಡಿ, ಕೈಯಾಗಿ ಜನ ಕೊಟ್ಟರು, 136 ಜನರು ಕೊಟ್ಟರು, ಏನು ಮಾಡಿದರು ಅಂತ ಹೇಳ್ತಾ ಹೋಗುವಂಥ ಒಂದು ಮುಂದಿನ ಒಂದು ಏನಪ್ಪ ಅಂತಂದ್ರೆ ಹೆಜ್ಜೆ BJPಗೆ ಇರೋದು. ಅದಕ್ಕಾಗಿ ಇದು ಎದ್ದ ತಕ್ಷಣ ಬ್ಯಾನ್ ಎತ್ತಿ ಬಿಟ್ಟಿದ್ದಾರೆ. ಉಳಿದು ದೋಷ ಇಲ್ಲಿ ಇವರಲ್ಲಿ. ಸಿದ್ದರಾಮಯ್ಯ ಒಂದ ನೀವು ಮುಖ್ಯಮಂತ್ರಿಯಿಂದ ಇಳಿತೀರಿ ಅಂತ ಹೋದ್ಯಾರ, ಸುದ್ದಿ ಬರಾದವ, ಅದಕ್ಕೆ ಪಾಪ ಬ್ಯಾಸತ್ತು. ಯಾವ ಪೇಪರ್ದಾಗ ಬಂದದ್ರಿ, ಯಾರು ಹೇಳಿದಾರೆ ರೀ, ಯಾವ ಮೀಡಿಯಾದಾರಿ, ಎಲ್ಲಿ ಹೇಳಿದಾರೆ ರೀ, DK ಶಿವಕುಮಾರ್ ಹೇಳಿದ್ರಿ ಇಲ್ರಿ, ಅದು ಪಾಪ ಬ್ಯಾಸತ್ತು ಕೇಳ್ತಾ ಇದ್ದಾರೆ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಪಾಪ ನಮ್ಮದು ಇಬ್ಬರದ್ದು ಒಂದದ ರೀ, ನಾವು ಉಳಿದವ್ರ ಮಾತಿಗೆ ಬೆಲೆ ಇಲ್ಲ, ನಾವು ಇಬ್ಬರು ಮಾತಾಡ್ಕೊಂಡು ನಡೆಸಿವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಪ್ರತಿಯೊಂದು ಕಾರ್ಯಕ್ರಮ ನೋಡ್ರಿ, ಇಬ್ಬರು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿರ್ತಾರೆ, ಕೂಡಿ ಕೆಲಸ ಮಾಡ್ತಿರ್ತಾರೆ. ಯಾವುದೇ ಫಂಕ್ಷನ್ ಇದ್ದರೂ, ಸಣ್ಣ ಫಂಕ್ಷನ್ದಲ್ಲೂ ಸಹಿತ ಅವರಿಬ್ಬರು ಜೊತೆಯಾಗಿ ಹೋಗಿರ್ತಾರೆ. ಕೆಲವರು ನಿಜಾಮದ ಮಾತು ಬಂದಾಗ ಆ ಸಂದರ್ಭದಲ್ಲಿ ಸ್ವಲ್ಪ ಸಿದ್ದರಾಮಯ್ಯರ ಬದಿಗೆ ಸೇರಿರ್ತಾರೆ, ಇಲ್ಲ ಇವರು ಸರಿರ್ತಾರೆ. ಯಾಕೆ ಅವರೆಲ್ಲೂ ಅವ್ರದ್ದೇ ಆದ ಅಭಿಪ್ರಾಯ ಇದ್ದಾವೆ. ಅವರಷ್ಟು ಹಿಂದೂ ಧರ್ಮ ನೆಲೆಗಟ್ಟಿನಲ್ಲೇ ನಮ್ಮ DK ಶಿವಕುಮಾರ್ ಅವ್ರು ನಂಬಿಕೆಗಳಿದ್ದ ಅವ್ರು ಅದಾರ. ಒಂದು ರೀತಿ ಏನಪ್ಪ ಅಂತಂದ್ರೆ RSS ಒಂದು ವಿಚಾರಗಳು ಅವರಲ್ಲಿ ಇದ್ದಾವೆ ಅಂತ ಅನ್ನಿಸ್ತದೆ. ಬಟ್ ಆ್ಯಕ್ಚುಲಿ ಹಂಗಿಲ್ಲ, ಕಾಂಗ್ರೆಸ್ ವಿಚಾರ ಇದ್ದಾವೆ. ಆದರೂ ತಮ್ಮ ಸಂಪ್ರದಾಯಗಳ ಮೇಲೆ, ತಮ್ಮ ಏನಪ್ಪ ಅಂದ್ರೆ ದೈವದ ಮೇಲೆ ಒಂದು ಅವ್ರ ನಂಬಿಕೆ. ಅವ್ರು ಯಾರೋ ಅಜ್ಜ ಅಂತ ಹೇಳ್ತಾರೆ, ಅವ್ರ ಮೇಲೆ ಅವ್ರ ನಂಬಿಕೆ. ಆ ನಂಬಿಕೆ ಅದು ಧರ್ಮ ಅಥವಾ ಮತ್ತೇನು ಅಂತ ನಾವು ಕರ್ಕೊಳ್ಳೋಕ್ಕಿಂತಲೂ ಅವ್ರ ನಂಬಿಕೆ ಅದು. ಹಾಗೆ ಇವರು ಸಿದ್ದರಾಮಯ್ಯವ್ರಿಗೆ ಅದು ನಂಬಿಕೆ ಇಲ್ಲ. ಪರಪತ್ಪುರಿನೂ ಚಾಮರಾಜನಗರಕ್ಕೆ ನಮ್ಮ ಗೌರ್ಮೆಂಟ್ ಬೀಳ್ತದಪ್ಪ, ನಾನು ಮುಖ್ಯಮಂತ್ರಿ ಸ್ಥಾನ ಹೋಗ್ತದ್ರು ಹೋಗುವಂಥ ಮನಸ್ಥಿತಿ. ಎರಡೂ ಅಪೋಸಿಟ್ ಇದ್ದಾರೆ. ಇದನ್ನೇ ಮೊನ್ನೆ ಅವ್ರ ಮಗ ಯತೀಂದ್ರ ಮಾತಾಡಿದಾಗ ಅವ್ರು ದೊಡ್ಡ ಇಶ್ಯೂ ಮಾಡಿಬಿಟ್ರು ಎಲ್ಲರೂ ಕೂಡ. ಹೀಗಾಗಿ ಇವತ್ತು ಸ್ವತಃ ಸಿದ್ದರಾಮಯ್ಯರಿಗಾಗಿರ್ಬೋದು, ಸ್ವತಃ DK ಶಿವಕುಮಾರ್ ಅವ್ರಿಗಾಗಿರ್ಬೋದು, ಇದೊಂದು ರೇಜಿಗೆ ಆದಂಗೆ ಆಗ್ಯದ. ಬೇಡಪ್ಪ, ಈ ಚರ್ಚೆನೇ ಬೇಡ ಅನ್ನುವಂಥದ್ದು. ನೋಡಿರಿ ನೀವು, ಗಂಗಾ ಆರತಿ ಸಲುವಾಗಿ ಕಾವೇರಿ ಆರತಿ ಕಾರ್ಯಕ್ರಮ ಮಾಡಿದ್ರು, ಆದರೆ ಸಿದ್ದರಾಮಯ್ಯ ಹೋಗಲಿಲ್ಲ. ಯಾಕೆ ಅವರು ಸಿದ್ಧಾಂತಕ್ಕೆ ವಿರುದ್ಧ ಅಂತ ವಿಚಾರ ಕೂಡ ಹೋಗಲಿಲ್ಲ ಅವರು. ಹಾಗಂತೇಳಿ DK ಶಿವಕುಮಾರ್ ಅವರು ಟೀಕೆ ಮಾಡಲಿಕ್ಕೆ ಹೋಗಲಿಲ್ಲ, ಅವ್ರ ನಂಬಿಕೆಪ್ಪ ಅಂತೇಳಿ.
ಅಂದರೆ ಇದರ ಅರ್ಥ ಅದರಲ್ಲೂ ಪ್ರತಿಯೊಂದರಲ್ಲೂ ಮೊಸರಿನಲ್ಲಿ ಕಲ್ಲು ಹುಡ್ಕೊಂತ ಕೆಲಸ ಮಾಡೋದು ವಿರೋಧ ಪಕ್ಷಗಳ ಕೆಲಸ ಆಗ್ಯದ. ಆ ಉದ್ದೇಶ ಒಂದೇ ಇದರಿಂದ ಕಾಂಗ್ರೆಸ್ ಹೆಸರು ಕೆಡ್ತದ ಸ್ಟೇಟ್ದಲ್ಲೇ ಕೆಲಸ ಮಾಡೋದಲ್ಪ ಬರೀ ಜಾಡಿತ ಹೊರಟಿದ್ದಾರೆ, ಬೇರೆ ಉದ್ಯೋಗ ಇಲ್ಲ ಅನ್ನುವಂಥವು. ಮತ್ತು ಒಂದು ಸರ್ಕಾರ ಹಿಡ್ಕೊಂಡು ಕೆಲವೊಂದು ದೋಷಗಳಿದ್ದೇ ಇರ್ತಾವೆ, ಆ ದೋಷಗಳು ತೋರಿಸ್ಕೊತ ಮಾಡೋದು ಹೋಗುವಂಥದ್ದು. ಅಲ್ಲ, ಇದು ಮೊಡಾದ ಬಗ್ಗೆ ಮೇಲೆ ಆರೋಪ ಮಾಡಿದ್ರು, ಇದನ್ಯಾಕೆ ಫುಲ್ ಮಾಡೋಕ್ಕಾಗಲ್ಲ ಇವರಿಗೆ. ಇಡಿ ಯಾಕೆ ಅದಕ್ಕೆ ಬೆಲ್ಲ ಇಡಿನೂ ಬಂದಿದ್ದಿಲ್ಲ, ಏನೇನೋ ಮಾಡಿದ್ದು ಗುದ್ದಾಡ್ತು, ಏನೂ ಆಗಿಲ್ಲ, ಇಡಿ ಹೋಗಿಬಿಟ್ಟಿದ್ದು. ಯಾಕೆ ಹೋಗಲಿ, CBI ಮೇಲೆ ಹಾಕಬೇಕಾಗಿತ್ತಲ್ಲ, ಇದ್ರದ್ದು ಏನೋ ವಾಲ್ಮೀಕಿ ಹಗರಣ ಆಗಿತ್ತು ದುಡ್ಡಿಂದ, ಅದನ್ನು ಮಾಡಬೇಕಾಗಿತ್ತು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಅವುಗಳಲ್ಲಿ ಏನು ಹುರುಳಿಲ್ಲ, ಆಗ್ಯದ ವ್ಯವಹಾರ. ಅವು ವ್ಯವಹಾರಕ್ಕೆ ಎಲ್ಲ ಪಕ್ಷಗಳು ಇದ್ದಿದ್ದನ್ನು ಯಾವ ಗೌರ್ಮೆಂಟ್ ಇದ್ದಾಗ ನಡೆದಿದ್ದು ಸುಳ್ಳೇನಲ್ಲವ ಆಗಿರ್ಬೋದು. ಅದನ್ನು ದೊಡ್ಡದು ಮಾಡಿಕೊಂಡು ಹೋಗಬೇಕಾಗಿತ್ತು, ಅದು ಅಲ್ಲಿ ನಿಲ್ಲಿಸಿಬಿಟ್ರು. ಅಂದ್ರೆ ಅಲ್ಲಿ ಏನಿಲ್ಲ ಅಂತ ಗಂಧ, ಅವ್ರು ಲಾಭ ಆಗಲಿಕ್ಕಿಲ್ಲ ಅಂದರೆ ಏನು ಉಳಿದಿಲ್ಲ. ಈಗ ಏನು ಸಮಸ್ಯೆ ಏನು ಕೇಳೋದಪ್ಪ ಇವ್ರನ್ನ. ಅದಕ್ಕೆ ಎದ್ದ ತಕ್ಷಣ ನಮ್ಮ ಕೆಲವಷ್ಟು ಮೀಡಿಯಾಗಳಿಂದ ಪಾಪ ಅವ್ರಿಗೆ ಎದ್ದ ತಕ್ಷಣ ಇದನ್ನು ಪ್ರಶ್ನೆ ಮಾಡೋದು. ಈಗ ನೋಡ್ರಿ, ಕಬ್ಬಿನ ಎಷ್ಟು ಜೋರ್ದಾರ್ ನಡೆದ ಅದ್ರ ಬಗ್ಗೆ ಎಲ್ಲೂ ಏನು ಅಷ್ಟು ಕಷ್ಟ. ಅದು ಇತ್ತೀಚೆಗೆ ಒಂದು 2 ದಿವಸ ಭಾಳ ಟೀಕಾ ಮಾಡೋಕ್ಕಿದ್ದಾಗ ಒಂದಿಷ್ಟು ಗೋಧಿ ಮೀಡಿಯಾಗಳು ಹೋಗಿ ಒಂದಿಷ್ಟು ಫೋಟೋ ಹೊಡ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ, ತೋರಿಸ್ಕೊಳ್ತಾ ಇದ್ದಾರೆ. ಅದು ಲಕ್ಷಗಳ ಜನ ಕೊಡ್ತಾ ಇದ್ದಾರೆ ಅಲ್ಲಿ ಗೊರ್ಲಾಪುರದಲ್ಲಿ. ಅನೇಕ ಸಮಸ್ಯೆಗಳಿದ್ದಾವೆ, ರೈತರ ಸಮಸ್ಯೆ ಇದ್ದಾವೆ, ಶಿಕ್ಷಣ ಸಮಸ್ಯೆ ಅದು ಇಲ್ಲೇ. ಇದ್ರ ಬಗ್ಗೆ ಯಾವ ಪ್ರಶ್ನೆನೂ ಇಲ್ಲ. ಯಾಕೆ ಎಲ್ಲ ಪ್ರತಿಯೊಂದು ಹೇಳಿಗೆ ನೀವು ಮಾಧ್ಯಮಿಕ ಶಾಲೆಯಲ್ಲಿ ಮಾಡಬಾರ್ದು ಪ್ರಶ್ನೆನೇ ಇಲ್ಲ, ಯಾರು ಅದಕ್ಕೆ ಕೇಳಿಕ್ಕೆ ಹೋಗೋದಿಲ್ಲ ಸರ್ಕಾರಗಳಿಗೆ. ಎಲ್ಲರಿಗೂ ಆರೋಗ್ಯ ಸಿಗುವಂಥ ವ್ಯವಸ್ಥೆ ಯಾಕೆ ಮಾಡಬಾರ್ದು ದವಾಖಾನೆಗಳಾಯ್ತು. ಇನ್ನೂ ನೋಡಿರಿ ಸರ್ಕಾರ ದವಾಖಾನೆಗಳು ಯಾವ ರೀತಿ ಇದ್ದಾವೆ, ಅಲ್ಲಿ ದೊಡ್ಡ ದೊಡ್ಡ ರೋಗಗಳು ಬಂದ್ರೆ ಅಲ್ಲಿ ಡಾಕ್ಟ್ರೇ ಇಲ್ಲ. ಅಂಥದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ, ಅದು ಹುಡುಕ್ಬೇಕಾಗಿದೆ, ಅದು ಇಲ್ಲ. ಎದ್ದ ತಕ್ಷಣ ಹೋಗೋದು, ನೀವೇನು ಬದಲಾವಣೆ ಆಗಿದೆಯಲ್ಲ ನಿಮ್ದು, ನಾಳೆ ನೀವು ಇಳಿತೀರಿ 21 ಅಂತ ಕೇಳೋದು ಇವ್ರನ್ನ. ಸರ್ ರೀ ಯಾರ್ಯಾರು ಇರಿಟೇಟ್ ಆಗೋದಿಲ್ಲ ಯಾರಿಗಾದರೂ. ಆಲ್ರೆಡಿ ಒಬ್ಬ ಮುಖ್ಯಮಂತ್ರಿ ಅವರು ರಾಜ್ಯದ್ದು ಇದ್ದಾರೆ, ಮತ್ತು ಅದ್ರಲ್ಲಿ ತೆಗೆಯೋರು ಇದ್ದರೆ ಹೈಕಮಾಂಡದಲ್ಲ, ಮತ್ತು ಹೈಕಮಾಂಡ್ ಸಂಸ್ಕೃತಿಗೆ ಒಕ್ಕೊಂಡು ಹೋಗಿದ್ದಾರೆ ಎಲ್ಲರೂ. ಅವರ ಭಾಳಪ್ಪ ಅಂತ ಒಂದು ಶಾಸಕರನ್ನ ಭಯ ತೋರಿಸ್ಬೋದು. ಸಿದ್ದರಾಮಯ್ಯನವರು ಅದ ಭಯ ಅದ ಹೈಕಮಾಂಡಿಗೆ. ಎಷ್ಟೆಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ತೆಗೆದು ಹಾಕ್ತಿತ್ತು, DK ಶಿವಕುಮಾರ್ ಆ ಪ್ರಮಾಣದಲ್ಲಿ ಹೆಲ್ಪ್ ಆಗಿದ್ದದ, ಪಾರ್ಟಿ ಫಂಡ್ ಕೊಟ್ಟಿದ್ದರೆ ಅವ್ರು ನಡೆಸಿದ್ದ, ಗೆಲ್ಲಿಸಿಕೊಟ್ಟಿದ್ದದ ಅವನು ಅದ. ಹಾಗಾದರೆ ಇವ್ರದ್ದು ಇಲ್ಲ ಅಂತಲ್ಲ, ಇವರು ಮಾಡಿದ್ದಾರೆ. ಆದರೆ ಇವರು ಮಾಸ್ ಲೀಡರ್ ಇರೋದ್ರಿಂದ ಮತ್ತು OBC ಲೀಡರ್ ಇರೋದ್ರಿಂದ, ಅದರಲ್ಲೂ ಹಿಂದುಳಿದ ವರ್ಗದ ಲೀಡರ್ ಇರೋದ್ರಿಂದ, ಅಹಿಂದ ಲೀಡರ್ ಇರೋದ್ರಿಂದ ಇವರು ಕಿತ್ತಾಗಿ ರಾಷ್ಟ್ರದ ಕೆಟ್ಟ ಹೆಸರು ಬರ್ತನ್ನೋ ಕಾರಣಕ್ಕಾಗಿ ಅವ್ರನ್ನ ಕಿತ್ತಾಗೋ ವಿಚಾರದಲ್ಲಿ ಅವರಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗೋದು ಹೊರಟದ. ಇದೇ ಗುರುತಾದಂಥ DK ಶಿವಕುಮಾರ್ ಅವರು ಇತ್ತೀಚೆಗೆ ಅದನ್ನು ಆದಷ್ಟು ಬಿಟ್ಟು ಕಡೆಗೆ 2022 ನಾನು ಮುಖ್ಯಮಂತ್ರಿ ಮಾಡ್ರಪ್ಪ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಇವತ್ತು. ಮತ್ತು ನಾನು ಅಧ್ಯಕ್ಷರ ಕರ್ಸ್ಕೊಬೇಡಿ, ಮತ್ತು ಕೊಡಕ್ಕೆ ಹೋಗ್ಬೇಡ್ರಪ್ಪ, ನಾನು ಹೋಗ್ತಾ ರೈತರ್ಗ ನಾನು ಅಧ್ಯಕ್ಷದ ನಾನು ಮುಖ್ಯಮಂತ್ರಿ ಆಗ್ತಾನೆ ಅನ್ನುವಂಥ ಒಂದು ವಿಚಾರ ಮಾಡ್ಕೊಂಡು ಹೊಂಟಿದ್ದಾರೆ ಅವರು. ಈಗಂತ ಆಸೆ ಬಿಟ್ಟಿದ್ದಾರೆ ಅವ್ರು, ನಾಳೆ ನವಂಬರ್ 21ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಅದು ಆಗ್ತೀನಿ, ಇದು ಆಗ್ತೀನಿ. ಅವರಲ್ಲೂ ಸಹಿತ ಅದು ಉಳಿದಿಲ್ಲ. ಈ ಎಲ್ಲ ದಿಶೆಯಲ್ಲೇ ಈ ಒಂದು ನಮ್ಮ ಸಿದ್ದರಾಮಯ್ಯನವರು ಕೇವಲ ಹೈಕಮಾಂಡ್ ಹೇಳಿದ್ರೆ ಅಷ್ಟೇ ಹೇಳ್ರಿ, ಕೇಳ್ರಿ, ಪ್ರಶ್ನೆ ಕೇಳಬೇಡ ಅಂತ ಹೇಳ್ತಾರೆ. ಕೇಳಿದ್ರೆ ಏನು ಅವಶ್ಯ ಇಲ್ಲ. ಬೇಡ ಹೋದ್ರೆ ಹೋದಿದ್ದು ಏನಾಗೋದು, ಭಾಳ DK ಶಿವಕುಮಾರ್ ಆಗ್ತಾರೆ ಮುಖ್ಯಮಂತ್ರಿ, ಇಲ್ಲ ಸತೀಶ್ ಅವರು ಆಗ್ತಾರೆ, ಬೇಡ ಪರಮೇಶ್ವರ್ ಅವರು ಆಗ್ಬೋದು. ಆದರೆ ಆಗಿರಲಿ ಹೈಕಮಾಂಡ್ ಬಯಸಿದ್ರೆ. ಜನ ಅಂತೆ ವಿಶೇಷವಾಗಿ ಒಪ್ಕೊಂಡ್ಬಿಟ್ಟಿದ್ದಾರೆ ಇವರನ್ನು, ಶಾಸಕರು ಒಪ್ಕೊಂಡಿದ್ದಾರೆ, ಜನನೂ ಒಪ್ಕೊಂಡು ಇವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಆಗಲಿ, ಮುಂದುವರಿಲಿ, ಬೇಡ ಹೈಕಮಾಂಡ್ ಆಗಿರ್ಬೋದು, ಶಾಸಕರಾಗಿರ್ಬೋದು, ಒಪ್ಕೊಂಡ್ರೆ ಚೇಂಜ್ ಮಾಡಲಿ. ಇಷ್ಟೇ ಸಿಂಪಲ್ ಅದ. ಇದ್ರೊಳಗೆ ಈ ಇಶ್ಯೂ ತೊಗೊಂಡು ದೊಡ್ಡ ಮಾಡಿದ್ರೆ ಏನೂ ಅರ್ಥ ಇಲ್ಲ. ಆದರೆ ಸರ್ಕಾರ ವಿಫಲ ಆಗಿದ್ದರೆ, ಹೆಸರಲ್ಲಿ ವಿಫಲ ಆಗಿದೆ, ಅದ್ರ ಬೆನ್ನು ಹತ್ತಲಿ ನಮ್ಮ ವಿರೋಧ ಪಕ್ಷದವ್ರು. ಅದನ್ನು ಬಿಟ್ಟು ಬೇರೆ ಬೇರೆ ಹಾದಿ ಇಟ್ಕೊಂಡು ಹೋಗಿ ಸುಮ್ಮನೆ ಇಲ್ಲದ್ದು ಇದೇನೋ ಆಗಲಾರ್ದು ಹೋಗಲಾರದು. ಯಾಕಪ್ಪ ಅಂತಂದ್ರೆ ಸರ್ಕಾರ ದೋಷ. ಈಗಾಗಲೇ ಕಾಂಟ್ರಾಕ್ಟ್ಗಳು 60% ತೊಗೊಂಡಿದ್ದಾರೆ, 80% ಕೇಳ್ತಾ ಇದ್ದಾರೆ. ಇಂಥವಿದ್ದಾವೆ ಮೂಮೆಂಟ್ ಮಾಡಿರಿ, ಅದನ್ನು ಅದ್ರ ಬಗ್ಗೆ ಮೂಮೆಂಟ್ ಮಾಡಿರಿ, ಮತ್ತೊಂದು ಮೂಮೆಂಟ್ ಮಾಡಿರಿ, ಲಂಚಗಳ ಬಗ್ಗೆ ಬೆನ್ನು ಹತ್ತಿರಿ. ಆದ್ರೆ ಎಲ್ಲರಿಗೂ ಭಯ ಏನೈತೆ ಅಂದರೆ ನಾಳೆ ಅವರು ಆಡಳಿತ ಬಂದ್ರೆ ಅವರು ಅದೇ ಕೆಲಸ ಮಾಡೋರು ಅಂದ್ಕೊಳ್ಳೆ ಅವ್ರಿಗೂ ಭಯ ಅದ. ಇವ್ರಿಗೆ ಇವತ್ತು ಬೆನ್ನೈತೆ, ನಾಳೆ ಅವ್ರು ನಮಗೆ ಬೆನ್ನತ್ತಾರೆ ಅಂತೇಳಿ. ಹೀಗಾಗಿ ಅವುಗಳೆಲ್ಲ ಬಿಟ್ಟುಕೊಟ್ಟು ಸುಮ್ಮನೆ ಇದೊಂದು ಟೈಮ್ ಪಾಸ್ ಅಂತ ಅನ್ಸ್ಬೇಕಾಗ್ಯದ. ಕೆಲವೊಂದು ಗೋಧಿ ಮೀಡಿಯಾಕ್ಕಂತೂ ಪಾಪ ಅವ್ರಿಗೆ ಏನಾರ ಮಾಡಿ ಸರ್ಕಾರ ಬಿದ್ದು ಹೋಗಲಿ ಅನ್ನೋದು ಅಭಿಪ್ರಾಯದ. ಅಷ್ಟು ಸುಲಭವಾಗಿ ಬೀಳ್ತದಂತ ಗ್ಯಾರಂಟಿ ಇಲ್ಲ. ಅದೇನೋ ಆಗಲಿ ಹೈಕಮಾಂಡ್ ಮಾತ್ರ ಬುದ್ಧಿವಂತಾಗಿದೆ ಈಗಾಗಲೇ. ಯಾಕಂದರೆ ಕಳ್ಕೊಂಡ ಮೇಲೆ ಮನುಷ್ಯ ಭಾಳಷ್ಟು ಜಾಣ ಆಗ್ತಾನೆ. ಆ ರೀತಿಯಲ್ಲಿ ಅವ್ರ ಅಧಿಕಾರ ಕಳ್ಕೊಂಡು ಇವತ್ತು ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಅನೇಕ ಲೀಡರ್ಗಳಾಗಿರ್ಬೋದು ವಿಶೇಷವಾಗಿ ಇತ್ತೆಲ್ಲ ಆಗ್ತಾ ಇಲ್ಲ ಅನ್ನೋದು ಗಮನಿಸ್ಬೇಕಾಗ್ಯದ. ಜೊತೆಗೆ ಇರುವ ದಿನ ಒಳ್ಳೆ ಆಡಳಿತ ಕೊಡಲಿ ಅನ್ನೋದು ಅವ್ರ ಬೈಕ್ ಆಗ್ಯದ. ಏನೋ ಆದರೂ ಮೋಸ್ಟ್ ಪ್ರಾಬಬ್ಲಿ ಇದು ಬದಲಾವಣೆ ಆಗೋ ಸಾಧ್ಯತೆಗಳಿಲ್ಲ. ಅದಕ್ಕಿಂತಲೂ ಬೇರೆ ಮತ್ತು ದೋಷಗಳಿದ್ರೆ, ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ವಿರೋಧ ಪಕ್ಷಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಲಿ, ಸರ್ಕಾರವನ್ನು ಸಂದಿಗ್ಧದಲ್ಲಿ ಸಿಲುಕಿಸಲಿ ಅಂತ ಹೇಳ್ತಾ, ಅದರಲ್ಲೂ ಕಬ್ಬಿಣ ದರದ ಬಗ್ಗೆ ಸಂದಿಗ್ಧತೆಯಲ್ಲಿ ಸಿಕ್ಕಿಸುವಂಥ ಸಾಧ್ಯತೆಗಳಿದ್ದಾವೆ, ಅದನ್ನ ಯಾಕೆ ಮಾಡಬಾರ್ದು ಅನ್ನೋದು ಈಗಿನ ನಮ್ಮ ಪ್ರಶ್ನೆ.
ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಅವರು ಆಯ್ತು, ಬಿ ಜೆ ಪಿಗರು ಆಯ್ತು, ಎಲ್ಲ ಮಾಲೀಕರು ಎಲ್ಲ ಪಕ್ಷದವರು ಇದ್ದಾರೆ, ಶುಗರ್ ಫ್ಯಾಕ್ಟ್ರಿ ಮಾಲೀಕರು. ಹೀಗಾಗಿ ಇದ್ರ ಬಗ್ಗೆ ಯಾಕೋ ಪ್ರಶ್ನೆನೂ ಮಾಡ್ತಾರೆ ನಮ್ಮ ಬಿ ಜೆ ಪಿಗರು ಜೋರ್ದಾರಾಗಿ. ಅದರಲ್ಲೂ ಬಿ ಜೆ ಪಿಯ ಕೆಲವು ಜನ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ. ಅವರು ಇವತ್ತು 3,500 ಮಾಡಿ ಕಾಂಗ್ರೆಸ್ ಲೀಡರ್ಗಳಿಗೆ ಸವಾಲು ಹಾಕಲಿ ಅಲ್ವಾ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ಸಿಗ್ತಾರೆ ಅನ್ನೋದು ಸತ್ಯದ ಕೈಗೆ ನೋಡಿ ವಂದನೆಗಳು.